guys, today is a homestay vlog. Over to Sanaka. Kandu Valley. So welcome. Iday ನಾವು ಎದ್ದಿದ್ ಸ್ಟೇ. So ಇಲ್ಲಿ ನೋಡ್ತಿದ್ರೆ ತುಂಬಾ ತರ ಪಾಟ್ಸ್, ಪ್ಲಾಂಟ್ಸ್, ಗಿಡಗಳಿದೆ. It is completely filled with different type of flowers, plants, and it's really a unique stay in surroundings. This is the owner's house. They live here only. But ತುಂಬಾ ಪೀಸ್ಫುಲ್, ತುಂಬಾ ರೆಸ್ಪೆಕ್ಟ್ ಇಂದ ಟ್ರೀಟ್ ಮಾಡ್ತಾರೆ ಎಲ್ಲಾನು. ತುಂಬಾ ಖುಷಿ ಆಗುತ್ತೆ ಇಲ್ಲಿ ಇದ್ದಿದ್ದಕ್ಕೆ. That is the dinner table. ಸೊ ಯಾರೇ ಒಬ್ರು ಗೆಸ್ಟ್ ಬಂದ್ರು ಅವ್ರನ್ನ ಇಲ್ಲೇ ಕೂರಿಸಿ ತುಂಬಾ ಪ್ರೀತಿಯಿಂದ ಅವರೇ ಅಡುಗೆ ಹಾಕಿ ನಮಗೆ. ಸೊ ಇಟ್ಸ್ ಹೇಳ್ಬೋದು. ಆ್ಯಂಡ್ ಇಲ್ಲಿ ಮಾಡ್ತಿರೋ ಪ್ರತಿಯೊಂದು ಐಟಮ್ಸು ತುಂಬಾ ಟೇಸ್ಟಿಯಾಗಿತ್ತು. ಆ್ಯಂಡ್ ಸ್ಪೆಷಾಲಿಟಿ ಏನಂದ್ರೆ ಇಲ್ಲಿ ಅಡುಗೆಗೆ ಬೇಕಾಗಿರೋ ಕೆಲವು ತರಕಾರಿನ ಇಲ್ಲೇ ಬೆಳೀತಾರಂತೆ. And if you see, it is completely filled with different types of plants. ಇಲ್ಲಿ ಏನನ್ನು ಕೂಡ ಅವ್ರು ವೇಸ್ಟ್ ಮಾಡಲ್ಲ, ಎಲ್ಲ ತುಂಬಾ ಆರ್ಗ್ಯಾನಿಕ್ ಆಗೇ ಮಾಡ್ತಾರಂತೆ. ಆ್ಯಂಡ್ ಅದನ್ನು ಕೂಡ ನಾವು ನೋಡಿದ್ದೀವಿ. ಸೊ ಇದು ನಾವಿದ್ದಿದ್ದು ಸ್ಟೇ. ಈ ನೇಚರ್ ಮಧ್ಯ ಬೆಳಗಾಗಿದ್ದಿ ಅಲ್ಲಿ ಸನ್ ವ್ಯೂ ಪಾಯಿಂಟ್ ಇದೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸನ್ರೈಸ್ ಆ್ಯಂಡ್ ಸನ್ಸೆಟ್. ಸೊ ದಿಸ್ ಈಸ್ ಅವರ್ ಸ್ಟೇ. ಇಲ್ಲಿ 4 ರೂಮ್ಸ್ ಇದೆ. ನಮಗೆ ಸಿಕ್ಕಿದ್ದು ಈ ರೂಮು. ಇಟ್ ಇಸ್ ಸೋ ಬಿಗ್ ಆ್ಯಂಡ್ ಹೈಜಿನ್. ವಾಶ್ರೂಮ್ ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿ ಪ್ರತಿಯೊಂದು ಹೈಜಿನಿಕ್ ಆಗಿದೆ, ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಎಲ್ಲೇ ನೋಡಿದ್ರು ವಿ ಕ್ಯಾನ್ ಸಿ ಫುಲ್ ಆಫ್ ಪ್ಲಾಂಟ್ಸ್, ನೇಚರ್. ಯಾವುದೋ ಒಂದು ಸೀಕ್ರೆಟ್ ಪ್ಲೇಸಲ್ಲಿ ಬಂದು ಸ್ಟೇ ಆಗ್ತಾ ಇದ್ದೀವಿ ಅನ್ನೋ ಫೀಲ್ ಬಂತು ನನಗಂತೂ. So this is another room. It is same like that. ಇಲ್ಲಿ ಪ್ರತಿಯೊಂದು ಡೀಟೇಲಿಂಗ್ ಆಗಿ ಮಾಡಿದ್ದಾರೆ. So we have ಪುಟ್ಟ ಕಂದಮ್ಮ ಇದೆ ಕರು, and we have 2 pretty girls here. So ಯಾವುದು ನೀನಾ? So if you can see there, ಅಲ್ಲೂ ಕೂಡ ಕಂಪ್ಲೀಟ್ಲಿ ನೇಚರ್ನ ಫಿಲ್ ಆಗಿದೆ. ಇಟ್ ಇಸ್ ಕಂಪ್ಲೀಟ್ಲಿ ಸರೌಂಡೆಡ್ ಇನ್ ನೇಚರ್. So here is Piyu. ತುಂಬ ಪುಟ್ಟದಾಗಿ ಚಿಕ್ಕದಾಗಿ ಲಿಲ್ಲಿ ಪ್ಲಾಂಟ್ಸ್ ನಾವು ಗ್ರೋ ಮಾಡಿದ್ದಾರೆ. ಆ್ಯಂಡ್ ಏನು ಕೂಡ ಇಲ್ಲಿ ವೇಸ್ಟ್ ಮಾಡಲ್ಲ. ಎಲ್ಲರೂ ಒನ್ ಆರ್ ದಿ ಅದರ್ ವೇ ದೇ ಆರ್ ಯೂಸಿಂಗ್ ಇಟ್. ತುಂಬ ಆರ್ಗ್ಯಾನಿಕ್ ಆಗಿ ಮಾಡ್ತಿದ್ದಾರೆ. ಮತ್ತು ಒಂಥರ ಪೀಸ್ಫುಲ್ ಇರುತ್ತೆ ಇಲ್ಲಿ ಬಂದು ಈ ನೇಚರ್ ಮಧ್ಯೆ ಇರೋದು. ಪಾರ್ಟಿ ಮಾಡೋಕ್ಕೆ ಇಲ್ಲಿ ತುಂಬ ಪ್ಲೇಸಸ್ ಇದೆ. ಫೈರ್ ಕ್ಯಾಂಪ್ ತುಂಬ ಚೆನ್ನಾಗಿತ್ತು. ತುಂಬ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಅನ್ಲಿಮಿಟೆಡ್ ಆಗಿತ್ತು ಫೈರ್. ಇಟ್ಸ್ ನಾಟ್ ಲೈಕ್ ಇಷ್ಟ ಅವರ್ಸ್ಗೆ ಇಲ್ಲ ಇಷ್ಟೇ ಆ ಥರ ಏನೂ ಹೇಳಿಲ್ಲ ಅವರು. ದೇ ಗೇವ್ ಅಸ್ ಕಂಪ್ಲೀಟ್ ಆಫ್ 3 hours ಫೈರ್ ಕ್ಯಾಂಪ್.
So it's a unique spot to sit, talk, friends or family.